ನಾನಿವತ್ತು ಡೈಲಿ ಅಲ್ಲಿಗೋದೆ ಇಲ್ಲಿಗೋದೆ ಅಂತ ಹೇಳಿ ನನ್ನ ವಿಡಿಯೋ ಬರ್ತಾ ಇತ್ತು. ಬಟ್ ಇವತ್ತು ಫಸ್ಟ್ ಟೈಮ್ ನಾನು ಲಾಂಗ್ ವಿಡಿಯೋದಲ್ಲೂ ಅದರಲ್ಲೂ ಯಾವ ರೀತಿ ಒಂದು ಅಡುಗೆ ರೆಸಿಪಿ ಹಾಕಬೇಕು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಇದನ್ನ ಅಂತ ಅನಿಸ್ತು. ಅದಕ್ಕೆ ಶೇರ್ ಮಾಡ್ಕೊತಾ ಇದ್ದೀನಿ. ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ನಾನು ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಅಂತ ಹೇಳ್ತೀನಿ. ಸೊ ಏನಪ್ಪ ರೆಸಿಪಿ ಅಂತಂದರೆ ನಿಮ್ಮ ತಮ್ಲೈನಲ್ಲಿ ನೋಡಿದರೆ ಗೊತ್ತಾಗೋಗ್ಬಿಡುತ್ತೆ. ಸೊ ಇವತ್ತು ನಾನು ಹೀರೆಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ಹೀರೆಕಾಯಿ ಚಟ್ನಿನ. ನೀವು ಎಲ್ಲಾದರೂ ಟ್ರಿಪ್ ಹೋಗ್ಬೇಕಾದ್ರೆ ಅಥವಾ ಮನೆಯಲ್ಲಿ ಫ್ರಿಡ್ಜಲ್ಲಿ ಆರಾಮಾಗಿ ಒಂದು 15 ಡೇಸ್ ಇದನ್ನ ಇಟ್ಕೊಂಡು ಆರಾಮಾಗಿ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಸೊ ಈಗ ಜಾಸ್ತಿ ಕೊರಿಯಕ್ಕೆ ಹೋಗಲ್ಲ. ಈ ಹೀರೆಕಾಯಿ ಚಟ್ನಿನ ಹೇಗೆ ಮಾಡಬೇಕು ಏನು ಅಂತೇಳಿ ವಿಡಿಯೋನ ನೋಡಿ ಪೂರ್ತಿ ನೋಡಿ. ಸೊ ಫಸ್ಟ್ ಕಡಲೆ ಬೀಜನ ಹುರ್ಕೋಬೇಕು. ನಾನು ಆ್ಯಕ್ಚುಲಿ ಕಡಲೆ ಬೀಜನ ಈ ಸತಿ 2 ಸತಿ ಹುರ್ಕೊತಾ ಇದ್ದೀನಿ. ನಾನು ಪ್ರತಿ ಸತಿನೂ ಕಡಲೆ ಬೀಜ ಹುರ್ಕೋಬೇಕಾದ್ರೆ ಜಾಸ್ತಿನೇ ಹುರ್ಕೊಂಡ್ಬಿಡ್ಬೇಕು. ಮರೆತುಬಿಟ್ಟು ಹುರಿದಿಟ್ಟೆ, ಯಾಕಂದರೆ ಮನೇಲಿ ಹೋಗೋ ಬರ್ತಾ ಮಕ್ಕಳು ಹಸ್ಬೆಂಡ್ ಎಲ್ಲ ತಿಂದೆ ಅರ್ಧ ಖಾಲಿ ಮಾಡಿರ್ತಾರೆ. ಸೊ ಹಂಗಾಗಿ ಕಡಲೆ ಬೀಜನ 2 ಸತಿ ಹುರ್ಕೊಂಡು ನಾನು ಇಟ್ಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ ಪ್ಯೂರ್ ಎಣ್ಣೆ ಯೂಸ್ ಮಾಡ್ತೇವೆ. ಪ್ಯೂರ್ ಯಾಕಂತ ಹೇಳ್ತಾ ಇದ್ದೀನಪ್ಪ ಅಂತಂದರೆ, ನಾನು ಕೊಬ್ಬರಿ ಎಣ್ಣೆ, ಗೋಲ್ಡ್ ವಿನ್ನರ್ ಏನು ಯೂಸ್ ಮಾಡಲ್ಲ. ಮನೇಲಿ ಸ್ವಂತ ಕೊಬ್ಬರಿ ಇರೋದ್ರಿಂದ ಅದು ಕೊಬ್ಬರಿ, ಏಲಕ್ಕಿ ಮತ್ತು ಕಡಲೆ ಬೀಜನ ಮಿಕ್ಸಿ ಅದನ್ನು ಗೇಣೆಗೆ ಹಾಕಿಸ್ಕೊಂಡು ಇಟ್ಕೊಂಡಿದ್ದೀವಿ. ಸೊ ಒಂದು 5 kg ಅಷ್ಟು ಎಣ್ಣೆ ಇದೆ. ಸೊ ಅದನ್ನೇ ಯೂಸ್ ಮಾಡೋದು. ಸೊ ಹಂಗಾಗಿ ಸ್ವಲ್ಪ ಎಣ್ಣೆ ಬಿತ್ತಲ್ಲ ಜಾಸ್ತಿ ಯೂಸ್ ಮಾಡ್ತೀನಿ, ನಾನು ಟೆನ್ಷನೇ ಇಲ್ಲ. ಸೊ ಆ ಎಣ್ಣೆನ ನಾನು ಯೂಸ್ ಮಾಡೋದು. ಆ್ಯಕ್ಚುಲಿ ನಾನು ಪ್ರತಿಯೊಬ್ಬರಿಗೂ ಅದನ್ನೇ ಹೇಳೋದು, ಆ ಗೋಲ್ಡ್ ವಿನ್ನರು ಅದನ್ನೆಲ್ಲ ತೊಗೊಂಬಂದು ಯೂಸ್ ಮಾಡೋದಕ್ಕಿಂತ ಬೆಟರ್ ಇದು ಮನೇಲಿ ಕೊಬ್ಬರಿ ತೊಗೊಂಡು ಇದನ್ನು ಮಿಲ್ಗೆ ಹಾಕಿಸ್ಕೊಂಡು ಇಟ್ಕೊಂಡ್ರೆ ತುಂಬ ಆರೋಗ್ಯಕ್ಕೂ ಒಳ್ಳೆಯದು, ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಸೊ ನೋಡಿ, ನಾನು ತಂದಿದ್ದು ಅರ್ಧ kg ಹೀರೆಕಾಯಲ್ಲಿ ಅರ್ಧ ಹೀರೆಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ, ಇನ್ನು ಅರ್ಧ ಬೋಂಡ ಮಾಡು ಅಂತ ಅಂದರು. ಸೊ ಅಂಥೇಳಿ ಅರ್ಧ ಬೋಂಡಕ್ಕೆ ಎತ್ತಿಟ್ಟಿದ್ದೀನಿ. ಸೊ ಎಣ್ಣೆಲಿ ಫಸ್ಟ್ ಹೀರೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ಫ್ರೈ ಮಾಡ್ಬೇಕಾದ್ರೆ ಎಷ್ಟು ಗಮ್ ಅಂತ ಸ್ಮೆಲ್ ಬರ್ತಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ಒಂದು 4 ಹಸಿಮೆಣಸಿನ್ಕಾಯಿ ಹಾಕೋಬೇಕು. ನಿಮಗೆ ಖಾರ ತಕ್ಕನಾಗಿ ಹಾಕೊಳ್ಳಿ. ಇದು ಆ್ಯಕ್ಚುಲಿ ಖಾರ ಜಾಸ್ತಿ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ. ಬಟ್ ನಮ್ಮ ಮನೇಲಿ ಮಕ್ಕಳಿರೋದ್ರಿಂದ ಖಾರ ತಿನ್ನಲ್ಲ, ಹಂಗಾಗಿ ಖಾರ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ. ಸೊ ಆಮೇಲೆ ಇದಕ್ಕೆ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಸೊ ಬೆಳ್ಳುಳ್ಳಿನ ಸಿಪ್ಪೆ ತೆಗ್ದೇ ಹಾಕಬೇಕು ಅಂತ ಏನಿಲ್ಲ. ಆ್ಯಕ್ಚುಲಿ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಲ್ಲೇ ಅಡುಗೆ ಮಾಡಿದ್ರೆ ತುಂಬ ಟೇಸ್ಟ್ ಬರುತ್ತೆ. ನನಗೆ ಚಿಕ್ಕ ಹುಡುಗಿಲಿದ್ದಾಗ ನನ್ನ ಅಜ್ಜಿ ಹೇಳ್ತಾಯಿತ್ತು, ಸೊ ನನ್ನ ಸಿಪ್ಪೆನ ಬಿಚ್ಚಿ ನೀವು ಅಡುಗೆ ಮಾಡ್ತಿದ್ದೀರಾ, ಸೊ ಟೇಸ್ಟೇ ಬರಲ್ಲ, ಇನ್ನೆಲ್ಲಾಸಿ ಟೇಸ್ಟ್ ಬರುತ್ತೆ ಅಂತ ಬೆಳ್ಳುಳ್ಳಿ ಹೇಳ್ತಿತ್ತಂತೆ. ಹಂಗಂತ ನನಗೆ ಅಜ್ಜಿ ಸಣ್ಣಳಿದ್ದಾಗ ಹೇಳಿದ ನೆನಪಾಯಿತು. ಹಂಗಾಗಿ ನಿಮ್ಮ ಹತ್ರ ಆ ವಿಷಯನ ಶೇರ್ ಮಾಡಿಕೊಂಡೆ. ಸೊ ನೆಕ್ಸ್ಟು ಕರ್ಬೇವಿನ ಸೊಪ್ಪನ್ನ ಹಾಕೋಬೇಕು. ಕರ್ಬೇವಿನ ಸೊಪ್ಪು ನಿಜವಾಗ್ಲೂ ಮಕ್ಕಳು ತಿನ್ನಲ್ಲ, ಹಠ ಮಾಡ್ತೇವೆ. ಬಟ್ ಇಂಥ ಟೈಮಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಅದನ್ನು ತೆಗೆದು ಪಕ್ಕದಲ್ಲಿ ಸೈಡ್ ಇಡೋಕ್ಕಲ್ಲ, ಮಿಕ್ಸಿಗೆ ಹಾಕೋದ್ರಿಂದ ಆರಾಮಾಗಿ ಹಾಕೋಬೋದು. ಸ್ವಲ್ಪ ಜೀರಿಗೆ, ಆಮೇಲೆ ಸಣ್ಣಕ್ಕೆ ಹಚ್ಚಿರೋ ಅಂಥ 2 ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಫುಲ್ಲು ಅಂದರೆ ನಾವು ಜಾಸ್ತಿನ ಉರಿ ಇಟ್ಕೊಂಡು ಮಾಡ್ಕೋಬೇಡಿ, ಕಮ್ಮಿ ಇದರಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ, ತುಂಬ ಟೇಸ್ಟಾಗಿ ಬರುತ್ತೆ. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಇಷ್ಟನ್ನು ಫ್ರೈ ಮಾಡ್ಕೊತಾ ಇರಿ. ಸೊ ಆಮೇಲೆ ಇದೆಲ್ಲ ಫ್ರೈ ಆದಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ. ನೀವು ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ಕೊಂಡ್ರು ಪರವಾಗಿಲ್ಲ, ಸ್ವಲ್ಪ ನಮ್ಮ ಮನೇಲಿ ಎಷ್ಟಿತ್ತು ಅಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನದ ಪುಡಿ. ಸೊ ಅದು ಹಾಕೆಲ್ಲ ಆದಮೇಲೆ ಒಂದು 10 ಮಿನಿಟ್ಸ್ ತಣ್ಣಗೆ ಹಾಕಿ ಬಿಡಬೇಕು, ಮಿಕ್ಸಿಗೆ ಹಾಕೋಕ್ಕೂ ಮುಂಚೆ. ಅದಾದಮೇಲೆ ಅದನ್ನು ತಣ್ಣಗಾಗೋ ಅಷ್ಟೊತ್ತಿಗೆ ನಾನು ಹೀರೆಕಾಯಿನೆಲ್ಲ ಹಚ್ಚಿ ಬೋಂಡಕ್ಕೆ ರೆಡಿ ಮಾಡಿಕೊಂಡೆ. ನೋಡಿ ಈಗ ಇದು ತಣ್ಣಗಾಗಿದೆ. ಸೊ ಇದನ್ನು ನಾನು ಜಾರ್ಗೆ ಹಾಕ್ತಾ ಇದ್ದೀನಿ. ಸೊ ಎಷ್ಟು ಸ್ಮೆಲ್ಲು ಗಮ್ಮಂತಿದೆ ಅಂದರೆ ಮನೆ ತುಂಬ ಗಮ್ಮಂತಿತ್ತು. ಸೊ ಆಗಲೇ ಫಸ್ಟ್ ಹುರ್ಕೊಂಡಿದ್ದು ಕಡಲೆ ಬೀಜ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಆಲ್ಮೋಸ್ಟ್ ನೀವು ಸಣ್ಣ ಉಪ್ಪಿಗಿಂತ ದಪ್ಪ ಉಪ್ಪು ಯೂಸ್ ಮಾಡಿ, ತುಂಬ ಒಳ್ಳೆಯದು. ಸೊ ಸ್ವಲ್ಪ ಬೆಲ್ಲ, ಸ್ವಲ್ಪ ಮನೆಯಲ್ಲಿ ಎಳ್ಳಿದ್ರೆ ಎಳ್ಳು ಯೂಸ್ ಮಾಡೋದು, ಆಪ್ಷನಬಲ್ ಎಳ್ಳು. ಸೊ ಇದನ್ನು ತೀರಾ ನುಣ್ಣಗೆ ರುಬ್ಕೋಬೇಡಿ. ನಾನು ಮಕ್ಕಳು ಕೈಲಿ ಆಟ ಆಡ್ಕೊಂಡು ಸ್ವಲ್ಪ ನುಣ್ಣಗೆ ಆಗೋಗ್ಬಿಡ್ತು ನನ್ನ ಚಟ್ನಿ. ಸೊ ಅದೆಲ್ಲ ಚಟ್ನಿ ರೆಡಿ ಆಯಿತು. ಈಗ ಬೋಂಡಕ್ಕಂತೂ ತುಂಬ ಕಾಯ್ತಾಯಿದ್ದು ಫಸ್ಟು ಬೋಂಡ ಹಾಕು ಅಂತೇಳಿ. ಸೊ ಚಟ್ನಿ ರೆಡಿ ಮಾಡಿಟ್ಬಿಟ್ಟು ಬೋಂಡಕ್ಕೆ ಹಾಕ್ತಾಯಿದ್ದೀನಿ. ಇದು ಕೊಬ್ಬರಿ ಎಣ್ಣೆ ಆಗಿರೋದ್ರಿಂದ ನೊರೆ ಥರ ಬರ್ತಾ ಇರುತ್ತೆ, ಬಟ್ ಏನೂ ಆಗಲ್ಲ, ಸಖತ್ ಟೇಸ್ಟ್ ಆಗಿರುತ್ತೆ. ನಿಜವಾಗ್ಲೂ ನೀವು ಒಂದ್ಸತಿ ಈ ಗೋಲ್ಡ್ ವಿನ್ನರು ಇವೆಲ್ಲದು ಬಿಟ್ಬಿಟ್ಟು ಈ ಎಣ್ಣೆನ ಈ ಥರ ಕೊಬ್ಬರಿ ಎಣ್ಣೆನ ಹಾಕೊಂಡು ಯೂಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಿಮಗೂ ಏನಾದರೂ ಯಾವ ರೀತಿ ಎಷ್ಟು ಕೊಬ್ಬರಿಗೆ ಎಷ್ಟು ಎಣ್ಣೆ ಹಾಕಬೇಕು, ಕಡಲೆ ಬೀಜ ಹಾಕಬೇಕು ಅಂತ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ನಾನು ಯಾವುದಕ್ಕೆ ನಾನು ಎಷ್ಟು ಹಾಕ್ಸಿದ್ರೆ ಬರುತ್ತೆ ಅಂತ ಹೇಳ್ತೀನಿ. ಎಷ್ಟೋ ಜನ ಕಂಪ್ಲೇಂಟು ಮಾಡಿದ್ದಾರೆ. ಕಂಪ್ಲೇಂಟ್ ಏನು, ನಮ್ಮ ಅಜ್ಜಿ ಎಲ್ಲ ಫಸ್ಟ್ ಹಾಕಿಸಿದಾಗ ಅದು ಸ್ಮೆಲ್ ಬರೋದು, ಈ ಥರ ಬೋಂಡ ಎಲ್ಲ ಕರೆದಾಗ ತಿನ್ನೋಕ್ಕಾಗ್ತಿರಲಿಲ್ಲ. ಬಟ್ ನಿಜವಾಗ್ಲೂ ಹೇಳ್ತೀನಿ, ಒಂದು ಚೂರು ಸ್ಮೆಲ್ ಇಲ್ಲ, ಅಷ್ಟು ಚೆನ್ನಾಗಿದೆ ಎಣ್ಣೆನ. ಆರಾಮಾಗಿ ಈ ಥರ ಎಣ್ಣೆ ಕರಿಯೋಂಥ ಪದಾರ್ಥಗಳನ್ನು ಕೊಬ್ಬರಿ ಎಣ್ಣೆಯಲ್ಲಿ ಆರಾಮಾಗಿ ಮಾಡಿಕೊಂಡು ತಿನ್ಬೋದು. ಸೊ ನೋಡಿ, ಬೋಂಡನೂ ರೆಡಿ ಆಯಿತು. ಸೊ ನನ್ನ ಹೀರೆಕಾಯಿ ಚಟ್ನಿನೂ ರೆಡಿ ಆಗಿದೆ. ಈಗ ಬಿಸಿ ಬಿಸಿ ದೋಸೆ ಬಿಟ್ಕೊಟ್ಕೊಂಡು ತಿಂದರೆ ಮಕ್ಕಳೆಲ್ಲ ಕಾಯ್ತಾ ಇದ್ದಾವೆ. ನೋಡಿ, ಎಲ್ಲ ಫೈನಲಿ ರೆಡಿ ಆಯಿತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ನೀವು ಒಂದ್ಸತಿ ಮನೇಲಿ ಮಸ್ಟ್ ಟ್ರೈ ಮಾಡಿ, ತುಂಬ ಟೇಸ್ಟ್ ಇರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.